ದೇವರು ವಿಚಿತ್ರವಾದಂತ ಯಂತ್ರದಲ್ಲಿ ಹೋಗ್ತಾ ಇದೀವಿ ನೋಡ್ರಿ. ದೇವರು ಫೈನಲಿ ಬಂದೇ ಬಿಟ್ವಿ ನಮ್ಮ ಮನೆಗೆ. ಇವತ್ತು ರಾತ್ರಿ ಮಾತ್ರ. ಮನೆ ಒಳಗಡೆ ಹೋಗೋಣ. ಇಡ್ರಿ ಬಲ್ಗಾಲು. ವಾ ಗುರು, ಇದೇನು ಹಿಂಗಿದೆ. ಇದ್ರೊಳಗಡೆ ಬಂದ್ಬಿಟ್ರೆ ನಾವು ಫ್ರೋಝನ್ ಕೆರೆ ಮೇಲೆ ಇದೀವಿ ಅಂತ ಅನ್ಸೋದೇ ಇಲ್ಲ. ದೇವರು ಇವರೆಲ್ಲ ಮೀನುಗಾರರು. ಇವ್ರನ್ನ ರಿಕ್ವೆಸ್ಟ್ ಮಾಡಿ ಇವ್ರ ಜೊತೆ ಒಂದು ರಾತ್ರಿ ಕಳಿಯೋಕ್ಕೆ ನಾನು ಒಪ್ಸಿದ್ದೀನಿ. ಓಕೆ ದೇವರು, ಈಗ ಕೆರೆನ ತೂತ್ ಮಾಡೋಣ. ಎಷ್ಟೇ ತೂತ್ ಮಾಡಿದ್ರಿ ಇವ್ರ ಕೈಲಿ ಆಯ್ತಾ ಇಲ್ಲ ಅಂತ ಇವರೇ ಗೊತ್ತವ್ರೆ. ಅಂಕಿ ಹಿಡಿದು ತೂತ್ ಮಾಡ್ಬೇಕು ಇದನ್ನ, ಇಲ್ಲಾಂದ್ರೆ ಒಳಗಡೆ ಹೋಗೋದು ಹೆಂಗೆ. ಆಯ್ತು, ಮುಗೀತು, ಮುಗೀತು. ಬಾ ವಾ ವಾ. ದೇವರು ನೋಡ್ರಿ, ತೂತ್ ಮಾಡಿರೋ ಅಂತ ತೂತು ಇಲ್ಲೇ ಇದೆ. ಈಗ ನಮ್ಮ ಕ್ಯಾನ್ಗೆ ತುಂಬ್ಕೊಳ್ಳೋಣ. ಫಸ್ಟ್ ಈ ನೀರ್ ಮೇಲೆ ಇರೋ ಅಂಥ ಐಸ್ನೆಲ್ಲ ಸೈಡಿಗೆ ತೆಗೆದುಬಿಡೋಣ. ನೋಡ್ರಿ, ಫ್ರೆಶ್ ನೀರು ಕಾಣ್ತಾ ಇದೆ ಅಲ್ಲಿ. ಕ್ರಿಸ್ಟಲ್ ಕ್ಲಿಯರ್ ಗುರು. ಜಗತ್ತಲ್ಲಿ ಯಾವ್ಯಾವ ನೀರಿದೆ ಆ ಎಲ್ಲ ನೀರಿಗಿಂತ ಇದು ಶ್ರೇಷ್ಠ. ದೇವರು ಪನ್ನೀರಿನಂತ ನೀರನ್ನ ಈಗ ಟೇಸ್ಟ್ ಮಾಡೋಣ. ಅಮೃತ. ಇಡೀ ರಾತ್ರಿ ಬೇಕು ಗುರು. ಮರ ಏನಾದರೂ ಖಾಲಿ ಆಗೋದ್ರೆ ನಮ್ಮ ಕತೆ ಮುಗೀತು. ಒಂದೇ ಒಂದು ಸೆಕೆಂಡ್ಗೆ ಕಣ್ರೆಪ್ಪೆ ಎಲ್ಲ ಐಸ್ ಆಗೋಯ್ತು ಗುರು. ಇಲ್ಲಿನ ಜನಗಳಂತೂ ಸಿಕ್ಕಾಪಟ್ಟೆ ಗ್ರೇಟು. ರಾತ್ರಿ ಎಲ್ಲ ಈ ಚಳಿಲಿ ಮೀನನ್ನ ಹಿಡಿದು ದೂರದಲ್ಲಿರೋ ಅಂಥ ಮಾರ್ಕೆಟಲ್ಲಿ ಮಾರ್ತಾರೆ. ದೇವರು, ಈ ಜನಗಳಂತೂ ಚಳಿಗೆ ಸಾರಾಯಿ ಕುಡಿತಾರೆ. ಈ ವಿಡಿಯೋ ನೋಡ್ಬಿಟ್ಟು ನೀವಂತೂ ಸಾರಾಯಿ ಕುಡಿಬಾರ್ದು. ಇಲ್ಲಿನ ಜನಗಳಂತೂ ಸಾರಾಯಿ ಕುಡಿದ್ಬಿಟ್ಟು ಹಸಿ ಮಟನ್ನ ಹಂಗಂಗೆ ತಿನ್ಬಿಡ್ತಾರೆ.